ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನದಿಯಲ್ಲಿ ಏನಾದರೂ ಶವ ಸಿಕ್ಕಿದ್ರೆ ಆತ ಅದನ್ನ ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ. ನಾನು ಹೆಣ ಹೂತು ಹಾಕಲು ಹೇಳಿಲ್ಲ. ಚಿನ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ನನ್ನನ್ನ ಕರೆದಿದ್ರು, ಎಲ್ಲವನ್ನ ಕೂಡ ನಾನು ಹೇಳಿದ್ದೀನಿ. ಚಿನ್ನಿಯನಿಗೆ ನಾನು ಹೇಳಿರಲಿಲ್ಲ ಹೆಣವನ್ನ ಹೂತಾಕು ಅಂತೇಳಿ. ಶವ ಹೂತಿಟ್ಟ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನ ಮಾಡಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದ. ನನ್ನದು ತಪ್ಪಾಯ್ತು, ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ನನ್ನ ತಪ್ಪಾಯ್ತು ಅಂತ ಹೇಳಿಕೊಂಡಿದ್ದ, ನನ್ನನ್ನ ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ನಿಮ್ಮ ಹತ್ರ SIT ಅವರು ಪ್ರಶ್ನೆಗಳನ್ನ ಕೇಳಿದ್ರು, ಏನಾದ್ರು ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರ? ಏನು ಕೇಳಿದ್ರು ಅಂತ? ಸರ್, ಏನು ಕೇಳಿದ್ರಂದ್ರೆ, ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರಿ ಹೌದಾ? ನೀವು ಶವ ಹೂತಾಕ್ತಿದ್ರಿ ಹೌದಾ? ಸರ್, ಸತ್ಯಕ್ಕೆ ದೂರವಾದ ವಿಷಯ ಇದು. ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು SIT ಅವರಿಗೆ ತಿಳಿಸಿದ್ದೇನೆ. ನಿಮ್ಮ ವಿಚಾರಣೆ ಯಾವ ರೀತಿಯಾಗಿತ್ತು? ಅಂದ್ರೆ ಆತನನ್ನು ನಿಮ್ಮ ಎದುರು ಕುತುಕೊಳಿಸಿಕೊಂಡು ವಿಚಾರಣೆ ಮಾಡಿದ್ರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದ್ರೆ ಹೇಗೆ ಅಂತ? ಸರ್, ಪ್ರಥಮವಾಗಿ ನಾನು ಮತ್ತು SIT ಪೊಲೀಸ್ನವರು ವಿಚಾರಣೆ ಆಯಿತು. ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ. ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ. ನಾನು SIT ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು. ಸರ್, ನಾನು ಮಾಡಿದ ಸುಳ್ಳು ಅಪರಾಧ, ನಾನು ಸುಳ್ಳನ್ನು ಹೇಳಿದ್ದೇನೆ. ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ತರ ಹೇಳಿದ್ದೇನೆ. ನನ್ನನ್ನು ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ. ಹಾಗಿದ್ದವನು ಕಾಲು ಹಿಡ್ಕೊಂಡವನು ಕಾಲು ಬಿಡ್ಲೇ ಇಲ್ಲ. ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ, ನೀವೇ ಹೇಳ್ಬೇಕು ಸ್ವಾಮಿ ಅಂತ ಹೇಳ್ದ. ಅದಕ್ಕೆ ಒಂದು ಮಾತು ಹೇಳಿದೆ, ನೀನು ಕ್ಷೇತ್ರದಲ್ಲಿ ಸುಮಾರು 15-14 ವರ್ಷ ನೀನು ದುಡ್ದಿದ್ದಿ. ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು. ನೀನು ಆ ಋಣ ನೆನಪಿರ್ಬೇಕು ನಿನಗೆ. ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು. ಈಗ ಅವನು ಏನು ಅಂತ ಹೇಳಿದ್ರೆ, ಅವನು ಅಪರಾಧಿ ಸ್ಥಾನದಲ್ಲಿದ್ದಿ ನೀನು, ಆಗ ನೀನು ಮಾಡಿ ತಪ್ಪು ಅಂತ ಹೇಳಿದೆ ನಾನು. ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕುತ್ಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವನು ಅಳ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ, ಹೇಗೆ? ಸರ್, ಫುಲ್ ಅಳ್ತಾ ಹೇಳ್ತಾ ಇದ್ದ. ನಾನು ಷಡ್ಯಂತ್ರಕ್ಕೆ ಬಲಿಯಾದ್ದೀನಿ. ಅದಕ್ಕೆ ನಾನೇ ಹೇಳಿದ್ದೇನೆ, ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ, ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು. ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ಸರಿಯಾ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ದೇನೆ. ಈಗ ತಪ್ಪು ಆಗಿದೆ, ಇನ್ನೇನು ಮಾಡಬೇಕು ಅಂತ ಹೇಳಿದ ಅವನು. ನೀವು ಮೇಲ್ವಿಚಾರಕ್ಕಾಗಿದ್ರಿ. ಅವನು ನಿಮ್ಮ ಅಂಡರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ? ಸುಮಾರು ಒಂದು 4 ವರ್ಷ ಕಾಲ ನನ್ನ ಅಂಡರಲ್ಲಿ ಕೆಲಸ ಮಾಡಿಕೊಂಡಿದ್ದ ಅವನು. ನೈರ್ಮಲ್ಯ, ಹೌದು, ಕೂಲಿ ಕಾರ್ಮಿಕ, ನೈರ್ಮಲ್ಯ ಕೆಲಸವನ್ನು, ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದ. ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು. ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ? ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ. ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ. ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ. ಸಾಮಾನ್ಯ ಒಂದು ವ್ಯಕ್ತಿ 12 ಗಂಟೆ ಕೆಲಸ ಬಿಟ್ಟರೆ 2 ಗಂಟೆಗೆ ಬರಬೇಕು. ಅವನು 2 ಗಂಟೆಗೆ ಕೆಲಸಕ್ಕೆ ಬರ್ತಿರ್ಲಿಲ್ಲ. 4-4:15 ಈ ಒಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು. ಕೆಲವರೆಲ್ಲ ಈ ಭಾಗದವರು ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು, ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು, ಆ ರೀತಿ ಎಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೇನು ಬಂದಿಲ್ಲ. ಸುಳ್ಳು ಹೇಳಬಾರ್ದು. ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದ ಅವನು. ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನದಿಯಲ್ಲಿ ಏನಾದರೂ ಶವ ಸಿಕ್ಕಿದ್ರೆ ಆತ ಅದನ್ನ ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ. ನಾನು ಹೆಣ ಹೂತು ಹಾಕಲು ಹೇಳಿಲ್ಲ. ಚಿನ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. SIT ಅಧಿಕಾರಿಗಳು ನನ್ನನ್ನ ಕರೆದಿದ್ರು, ಎಲ್ಲವನ್ನ ಕೂಡ ನಾನು ಹೇಳಿದ್ದೀನಿ. ಚಿನ್ನಿಯನಿಗೆ ನಾನು ಹೇಳಿರಲಿಲ್ಲ ಹೆಣವನ್ನ ಹೂತಾಕು ಅಂತೇಳಿ. ಶವ ಹೂತಿಟ್ಟ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನ ಮಾಡಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದ. ನನ್ನದು ತಪ್ಪಾಯ್ತು, ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ನನ್ನ ತಪ್ಪಾಯ್ತು ಅಂತ ಹೇಳಿಕೊಂಡಿದ್ದ, ನನ್ನನ್ನ ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ.
ಇಲ್ಲ, ನಿಮ್ಮ ಹತ್ರ SIT ಅವರು ಪ್ರಶ್ನೆಗಳನ್ನ ಕೇಳಿದ್ರು, ಏನಾದ್ರು ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರ, ಏನಕ್ಕೆ ಕೇಳಿದ್ರು ಅಂತ? ಸರ್, ಏನು ಕೇಳಿದ್ರಂದ್ರೆ, ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರಿ ಹೌದಾ? ನೀವು ಶವ ಹೂತಾಕ್ತಿದ್ರಿ ಹೌದಾ? ಸರ್, ಸತ್ಯಕ್ಕೆ ದೂರವಾದ ವಿಷಯ. ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು SIT ಅವರು ತಿಳಿಸಿದ್ದೇನೆ. ನಿಮ್ಮ ವಿಚಾರಣೆ ಯಾವ ರೀತಿಯಾಗಿತ್ತು? ಅಂದ್ರೆ ಆತನನ್ನು ನಿಮ್ಮ ಎದುರು ಕುತ್ಕೊಳಿಸಿಕೊಂಡು ವಿಚಾರಣೆ ಮಾಡಿದ್ರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದ್ರೆ ಹೇಗೆ ಅಂತ? ಸರ್, ಪ್ರಥಮವಾಗಿ ನಾನು ಮತ್ತು SIT ಪೊಲೀಸ್ನವರು ವಿಚಾರಣೆ ಆಯಿತು. ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ. ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ. ನಾನು SIT ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು. ಸರ್, ನಾನು ಮಾಡಿದ ಸುಳ್ಳು ಅಪರಾಧ, ನಾನು ಸುಳ್ಳನ್ನು ಹೇಳಿದ್ದೇನೆ. ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ತರ ಹೇಳಿದ್ದೇನೆ. ನನ್ನನ್ನು ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ. ಹಾಗಿದ್ದವನು ಕಾಲು ಹಿಡ್ಕೊಂಡವನು ಕಾಲು ಬಿಡ್ಲೇ ಇಲ್ಲ. ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ, ನೀವೇ ಹೇಳ್ಬೇಕು ಸ್ವಾಮಿ ಅಂತ ಹೇಳ್ದ. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ನೀನು ಕ್ಷೇತ್ರದಲ್ಲಿ ಸುಮಾರು 15-14 ವರ್ಷ ನೀನು ದುಡ್ದಿದ್ದಿ. ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು. ನೀನು ಆ ಋಣ ನೆನಪಿರ್ಬೇಕು ನಿನಗೆ. ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು. ಈಗ ಅವನು ಏನು ಅಂತ ಹೇಳಿದ್ರೆ, ಅವನು ಅಪರಾಧಿ ಸ್ಥಾನದಲ್ಲಿದ್ದಿ ನೀನು, ಆಗ ನೀನು ಮಾಡಿ ತಪ್ಪು ಅಂತ ಹೇಳಿದೆ ನಾನು. ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕುತ್ಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವನು ಅಳ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ, ಹೇಗೆ? ಸರ್, ಫುಲ್ ಹೇಳ್ತಾ ಇದ್ದ, ನಾನು ಷಡ್ಯಂತ್ರಕ್ಕೆ ಬಲಿಯಾದ್ದೀನಿ. ಅದಕ್ಕೆ ನಾನೇ ಹೇಳಿದ್ದೇನೆ, ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ, ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು. ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ಸರಿಯಾ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ದೇನೆ. ಈಗ ತಪ್ಪು ಆಗಿದೆ, ಇನ್ನೇನು ಮಾಡಬೇಕು ಅಂತ ಹೇಳಿದವನು. ಅವನು ನೀವು ಮೇಲ್ವಿಚಾರಕ್ಕಾಗಿದ್ರಿ. ಅವನು ನಿಮ್ಮ ಅಂಡರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ? ಸುಮಾರು ಒಂದು 4 ವರ್ಷ ಕಾಲ ನನ್ನ ಅಂಡರಲ್ಲಿ ಕೆಲಸ ಮಾಡಿಕೊಂಡಿದ್ದವನು. ನೈರ್ಮಲ್ಯ, ಹೌದು, ಕೂಲಿ ನೈರ್ಮಲ್ಯ ಕೆಲಸವನ್ನು, ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದಾನೆ. ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು. ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ? ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ. ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ, ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ. ಸಾಮಾನ್ಯ ಒಂದು ವ್ಯಕ್ತಿ 12 ಗಂಟೆ ಕೆಲಸ ಬಿಟ್ಟರೆ 2 ಗಂಟೆಗೆ ಬರಬೇಕು. ಅವನು 2 ಗಂಟೆಗೆ ಕೆಲಸಕ್ಕೆ ಬರ್ತಿರಲಿಲ್ಲ, 4-4:15 ಈತಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು. ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು, ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು, ಆ ರೀತಿ ಎಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೇನು ಬಂದಿಲ್ಲ, ಸುಳ್ಳು ಹೇಳಬಾರ್ದು. ಮತ್ತೆ ಕೆಲಸದಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದ ಅವನು. ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನದಿಯಲ್ಲಿ ಏನಾದ್ರೂ ಶವ ಸಿಕ್ಕಿದ್ರೆ ಆತ ಅದನ್ನ ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ. ನಾನು ಹೆಣ ಹೂತು ಹಾಕಲು ಹೇಳಿಲ್ಲ. ಚಿನ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. SIT ಅಧಿಕಾರಿಗಳು ನನ್ನನ್ನ ಕರೆದಿದ್ರು, ಎಲ್ಲವನ್ನ ಕೂಡ ನಾನು ಹೇಳಿದ್ದೀನಿ. ಚಿನ್ನಿಯನಿಗೆ ನಾನು ಹೇಳಿರಲಿಲ್ಲ ಹೆಣವನ್ನ ಹೂತಾಕು ಅಂತೇಳಿ. ಶವ ಹೂತಿಟ್ಟ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನ ಮಾಡಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದ. ನನ್ನದು ತಪ್ಪಾಯ್ತು, ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ. ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ನನ್ನ ತಪ್ಪಾಯ್ತು ಅಂತ ಹೇಳಿಕೊಂಡಿದ್ದ, ನನ್ನನ್ನ ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ. ಮಾಸ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ನಿಮ್ಮ ಹತ್ರ SIT ಅವರು ಪ್ರಶ್ನೆಗಳನ್ನ ಕೇಳಿದ್ರು, ಏನಾದ್ರು ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರ, ಏನಕ್ಕೆ ಕೇಳಿದ್ರು ಅಂತ? ಸರ್, ಏನು ಕೇಳಿದ್ರಂದ್ರೆ, ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರಿ ಹೌದಾ? ನೀವು ಶವ ಹೂತಾಕ್ತಿದ್ರಿ ಹೌದಾ? ಸರ್, ಸತ್ಯಕ್ಕೆ ದೂರವಾದ ವಿಷಯ. ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು SIT ಅವರು ತಿಳಿಸಿದ್ದೇನೆ. ನಿಮ್ಮ ವಿಚಾರಣೆ ಯಾವ ರೀತಿಯಾಗಿತ್ತು? ಅಂದ್ರೆ ಆತನನ್ನು ನಿಮ್ಮ ಎದುರು ಕುತ್ಕೊಳಿಸಿಕೊಂಡು ವಿಚಾರಣೆ ಮಾಡಿದ್ರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದ್ರೆ ಹೇಗೆ ಅಂತ? ಸರ್, ಪ್ರಥಮವಾಗಿ ನಾನು ಮತ್ತು SIT ಪೊಲೀಸ್ನವರು ವಿಚಾರಣೆ ಆಯಿತು. ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ. ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ. ನಾನು SIT ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು. ಸರ್, ನಾನು ಮಾಡಿದ ಸುಳ್ಳು ಅಪರಾಧ, ನಾನು ಸುಳ್ಳನ್ನು ಹೇಳಿದ್ದೇನೆ. ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ತರ ಹೇಳಿದ್ದೇನೆ.
ನನ್ನನ್ನು ಹೇಗ ರಕ್ಷಣೆ ಮಾಡಿ, ನನ್ನ ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ. ಹಾಗಿದ್ದವನು ಕಾಲು ಹಿಡ್ಕೊಂಡವನು ಕಾಲು ಬಿಡ್ಲೇ ಇಲ್ಲ. ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀರಿ, ನೀವೇ ಹೇಳ್ಬೇಕು ಸ್ವಾಮಿ ಅಂತ ಹೇಳ್ದ. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ನೀನು ಕ್ಷೇತ್ರದಲ್ಲಿ ಸುಮಾರು 15-14 ವರ್ಷ ನೀನು ದುಡ್ದಿದ್ದಿ. ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು. ನೀನು ಆ ಋಣ ನೆನಪಿರ್ಬೇಕು ನಿನಗೆ. ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು. ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದಿ ನೀನು, ಆಗ ನೀನು ಮಾಡಿ ತಪ್ಪು ಅಂತ ನಾನು ಹೇಳಿದೆ. ನಾನು ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕುತ್ಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವನು ಅಳ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ, ಹೇಗೆ ಸರ್ ಫುಲ್ ಹೇಳ್ತಾ ಇದ್ದ, ನಾನು ಷಡ್ಯಂತ್ರಕ್ಕೆ ಬಲಿಯಾದ್ದೀನಿ. ಅದಕ್ಕೆ ನಾನೇ ಹೇಳಿದ್ದೇನೆ, ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ, ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು. ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ಸರಿಯ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ದೇನೆ. ಈಗ ತಪ್ಪು ಆಗಿದೆ, ಇನ್ನೇನು ಮಾಡಬೇಕು ಅಂತ ಹೇಳಿದ ಅವನು. ಅವನು ನೀವು ಮೇಲ್ವಿಚಾರಕ್ಕಾಗಿದ್ರಿ. ಅವನು ನಿಮ್ಮ ಅಂಡರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ? ಸುಮಾರು ಒಂದು 4 ವರ್ಷಗಳ ನನ್ನ ಅಂಡರಲ್ಲಿ ಕೆಲಸ ಮಾಡಿಕೊಂಡಿದ್ದ ಅವನು. ನೈರ್ಮಲ್ಯ, ಹೌದು, ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು, ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದ, ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು. ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ? ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ. ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ, ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ. ಸಾಮಾನ್ಯ ಒಂದು ವ್ಯಕ್ತಿ 12 ಗಂಟೆ ಕೆಲಸ ಬಿಟ್ಟರೆ 2 ಗಂಟೆಗೆ ಬರಬೇಕು, ಅವನು 2 ಗಂಟೆಗೆ ಕೆಲಸಕ್ಕೆ ಬರ್ತಿರ್ಲಿಲ್ಲ, 4-4:15 ಈತಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು. ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು, ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು, ಆ ರೀತಿ ಎಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೇನು ಬಂದಿಲ್ಲ, ಸುಳ್ಳು ಹೇಳಬಾರ್ದು. ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದ ಅವನು. ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ,